ಈ ರೀತಿ ಅಪಪ್ರಚಾರ ಮಾಡುವವರ ಬಗ್ಗೆ ಚುನಾವಣಾ ಆಯೋಗ ಕಾನೂನು ಕ್ರಮದ ಮಾತನ್ನು ಕೂಡ ಆಡಿದೆ. ನಾನು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೀನಿ, ಅವ್ರ ದೂರನ್ನು ನೀವು ಸ್ವೀಕಾರ ಮಾಡಿ, ಪರಿಶೀಲನೆ ನಡೆಸಿ. ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಆರೋಪದ ಪರಿಶೀಲನೆ ಆಗಲಿ. ಒಂದು, ಆರೋಪ ಮಾಡೋರನ್ನ ಹುಚ್ಚಾಸ್ಪತ್ರೆಗೆ ಕಳಿಸ್ಬೇಕು, ಇಲ್ಲ ಇದರಲ್ಲಿ ಏನಾರು ಆರೋಪ ಸಾಬೀತಾಗಬೇಕು. ಸಾಬೀತಾಗದೇ ಇದ್ರೆ ನನಗನ್ಸುತ್ತೆ ಆ ರೀತಿ ಮೆಂಟಲ್ ಆಸ್ಪತ್ರೆಗೆ ಹೋಗೋದೇ ಸೂಕ್ತ ಅಂಥೇಳಿ ಅನ್ಸುತ್ತೆ. ಈ ರೀತಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಇವಿಎಂ ವಿಶ್ವಾಸಾರ್ಹತೆ ಪ್ರಶ್ನೆ ಮಾಡಿದ್ರಿ, ಈಗ ಚುನಾವಣಾ ಆಯೋಗನೇ ತಾವು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಾನು ಒಂದು ಪ್ರಶ್ನೆ ಮುಂದಿಟ್ಟಿದ್ದೆ. 13ರಿಂದ ನೀವೇ ಅಧಿಕಾರದಲ್ಲಿದ್ದೀರಿ, ನಿಮ್ಮ ಅಧಿಕಾರ ಅವಧಿಯಲ್ಲೇ 3 ಲೋಕಸಭಾ ಚುನಾವಣೆ ನಡೆದಿದ್ದಾವೆ. ಅಂದ್ರೆ ನೀವು ಕಾರ್ಯಾಂಗ ಶಾಮೀಲಾಗಿದೆ ಅಂತ ನಿಮ್ಮ ಆರೋಪನ. ಕಾರ್ಯಾಂಗದ ನೇತೃತ್ವವನ್ನು ಯಾರು ವಹಿಸ್ತಾರೆ? ಶಾಸಕಾಂಗ ವಹಿಸುತ್ತೆ. ಶಾಸಕಾಂಗದ ನೇತೃತ್ವ ಯಾರ ಕೈಲಿದೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೈನಲ್ಲೇ ಇದೆ. ಅಂದ್ರೆ ಕಾರ್ಯಾಂಗದ ನೇತೃತ್ವವನ್ನು ಶಾಸಕಾಂಗ ವಹಿಸುತ್ತೆ, ಶಾಸಕಾಂಗದ ನೇತೃತ್ವ ಕಾಂಗ್ರೆಸ್ ಕೈನಲ್ಲಿದೆ. ಅಕ್ರಮ ಯಾರು ನಡೆಸಿರ್ಬೋದು? ನೀವೇ ನಡೆಸಿರ್ಬೋದು ಅಂತಕ್ಕಂಥದ್ದು ನನ್ನ ಆರೋಪ. ಅದಕ್ಕಾಗಿ ನನಗೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸೋದೇನು ಅಂತಂದ್ರೆ, ಮೂರ್ಖ ಮತಿಗೆಟ್ಟ ಆರೋಪವನ್ನ ಮಾಡೋದು ನಿಲ್ಲಿಸಿ. ನಿಮ್ಮ ಈ ರೀತಿಯ ಆರೋಪ ಅದು ಪ್ರಜಾಪ್ರಭುತ್ವದ ವಿರುದ್ಧದ ಬಾಂಬ್. ಎಂತ ಬಾಂಬ್ ಹೇಳಿದಾರಲ್ಲ ಅವರು? ಆಟಂ ಬಾಂಬ್. ಆಟಂ ಬಾಂಬು ಅದು ಪ್ರಜಾಪ್ರಭುತ್ವದ ವಿರುದ್ಧದ ಆಟಂ ಬಾಂಬು. ನಿಮ್ಮ ಹಿಸ್ಟ್ರಿನೇ ಇದೆ, ತುರ್ತು ಪರಿಸ್ಥಿತಿ ಹೇರಿದ್ದ ಹಿಸ್ಟ್ರಿ. ಆ ಹಿಸ್ಟ್ರಿ ಮರುಕಳಿಸಬೇಕು ಅಂತ ನೀವು ಬಯಸ್ತಾ ಇದ್ದೀರಿ. ನಿಮ್ಮ ಆಟಂ ಬಾಂಬು ಸಂವಿಧಾನದ ವಿರುದ್ಧದ ಆಟಂ ಬಾಂಬ್, ಅದು ಸಂವಿಧಾನ ವಿರೋಧಿ ಆಟಂ ಬಾಂಬು. ಪ್ರಜಾಪ್ರಭುತ್ವವನ್ನ ಮತ್ತು ಭಾರತವನ್ನು ನಾಶಗೊಳಿಸೋದಕ್ಕೆ ವಿದೇಶಿ ಕೈಗೊಂಬೆಗಳಾಗಿ ಸೃಷ್ಟಿಸಿರುವ ಆಟಂ ಬಾಂಬ್ನಂತೆ ಕಾಣುತ್ತೆ. ಆದರೆ ನಂಗೆ ವಿಶ್ವಾಸ ಇದೆ, ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರಕ್ಷಾ ಕವಚ ಇದೆ. ಆ ಸಂವಿಧಾನದ ರಕ್ಷಾ ಕವಚ ಹೇಗೆ ಪಾಕಿಸ್ತಾನದ ಮಿಸೈಲ್ಗಳನ್ನ ತಡೀತೋ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಾ ಕವಚ ನಿಮ್ಮ ಆಟಂ ಬಾಂಬ್ಗಳ ಅಪಾಯ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಗದಂತೆ ಭಾರತವನ್ನ ರಕ್ಷಾ ಕವಚವಾಗಿ ರಕ್ಷಿಸುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಆಟಂ ಬಾಂಬ್ ಆರೋಪ ಮಾಡಿದವರನ್ನೇ ಅಪರಾಧಿಯನ್ನಾಗಿಸುತ್ತೆ. ಅದಕ್ಕಾಗಿಯೇ ಅಪರಾಧ ಈ ರೀತಿ ಆರೋಪ ಮಾಡೋರು ಇವತ್ತಿನವರೆಗೂ ಕೋರ್ಟಿಗೆ ಹೋಗಿಲ್ಲ, ಇವತ್ತಿನವರೆಗೂ ಚುನಾವಣಾ ಆಯೋಗಕ್ಕೆ ಒಂದು ದೂರು ಸಲ್ಲಿಸಿಲ್ಲ. ಈಗ ಅಕ್ರಮ ಆಗಿದೆ ಅಂತ ಅನ್ಸಿದ್ರೆ ಈಗ ಅಲ್ಲಿಯ ಮಾಜಿ ಸಂಸದರು DK ಸುರೇಶ್ ಅವರು ದೂರು ಸಲ್ಲಿಸಬೇಕಿತ್ತು ಚುನಾವಣಾ ಆಯೋಗ. ಇವತ್ತಿನವರೆಗೂ ಒಂದು ದೂರು ಸಲ್ಲಿಸಿಲ್ಲ. ಕೋರ್ಟಿಗೆ ಹೋಗ್ಬೇಕಿತ್ತು, ಕೋರ್ಟಿಗೆ ಹೋಗಿಲ್ಲ. ಯಾಕೆಂದ್ರೆ ದೂರು ಸಲ್ಲಿಸಬೇಕು ಅಂದ್ರೆ ದಾಖಲೆ ಕೊಡಬೇಕು.